ಸೆಕೆಂಡ್ ಪ್ರೆಗ್ನೆನ್ಸಿ ನನಗೆ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ ಸಮ್ ಟೈಮ್. ಅಮ್ಮ ಮೆಂತೆ ಚಟ್ನಿ ಯಾಕಮ್ಮ? ಎಣ್ಣೆನಮ್ಮ ಕೊತ ಕೊತ ಅಂತೈತೆ. ಬೂತಿಂದ ಮಗ್ನ ಬೂತಿಂದ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇದು ಸಂಡೇ ಮಾರ್ನಿಂಗಿಂದ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಮತ್ತೊಮ್ಮೆ ನಿಮಗೆಲ್ಲರಿಗೂ ಯಕ್ಷಿತ್ ನ್ಯಾಚುರಲ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತನ ತಿಳಿಸ್ತಾ, ಹಾಗೆ ಫ್ರೆಂಡ್ಸ್ ಇನ್ನು ನಾನು ಬೆಳಗ್ಗೆ ಎದ್ದಿದ್ದು ಕೂಡ 10:30 ಈ ಥರ ಆಗಿತ್ತು. ವೈ ಬಿಕಾಸ್ ನನಗೆ ನೈಟು ಕಾಮನ್ ಆಗಿ ಇವಾಗ ಕರೆಕ್ಟಾಗಿ ನನ್ನ ಮಗ 2 AM 3 AM ಈ ಥರ ಎದ್ದೇಳ್ತಾನೆ. ಬಟ್ ಮಾರ್ನಿಂಗ್ ಒಂದು 9 ಅವ್ನು ನಿದ್ದೆನೇ ಮಾಡಲ್ಲ. ಸೊ ಈ ಥರ ಒಂದು ಇಶ್ಯೂ ಆಗ್ತಾ ಇರೋದ್ರಿಂದ ನನಗೆ ಮಕ್ಕಳಂದಮೇಲೆ ಕಾಮನ್ನು. ಸೊ ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತಾ ಇದ್ದೀನಿ. ನಿದ್ದೆನೂ ಕೂಡ ಸಾಕಾಗ್ತಾಯಿಲ್ಲ. ನೀವು ನೋಡ್ತಾ ಇರ್ಬೋದು ಕಣ್ಣು ಸುತ್ತು ಏನು ಡಾರ್ಕ್ ಸರ್ಕಲ್ ಹೇಗಾಗಿದೆ ಅಂತೇಳಿ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಕೂಡ ಎದ್ದೇಳ್ತಾ ಇದ್ದೀನಿ. ಇನ್ನು ಲೇಟಾಗಿ ಎದ್ದಿದ ತಕ್ಷಣ ನನ್ನದು ರೊಟೀನಾಗಿರೋ ಏನಿರುತ್ತಲ್ವ, ನಮ್ಮ ನನಗೆ ಫಸ್ಟ್ ಒಂದು ಹಾಲು ಕಾಯಿಸ್ಕೊಟ್ಬಿಡ್ತಾರೆ. ಒಂದು ಲೋಟದಷ್ಟು ಹಾಲನ್ನ ಕುಡ್ಕೊಂಡ್ಬಿಡ್ತೀನಿ ರಸ್ಕ್ ತಿನ್ಕೊಂಡು. ಅದಾದಮೇಲೆ ನೆಕ್ಸ್ಟ್ ನಾನು ಫ್ರೆಶ್ ಅಪ್ ಆಗೋದು, ಹಾಗೆ ಮಕ್ಕಳಿಗೆ ಚಿಕ್ಕವನಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ದೊಡ್ಡವನಿಗೆ ಸ್ನಾನ ಮಾಡಿಸಿ ಅವನಿಗೆ ಊಟನ ಮಾಡಿಸಿ. ಯಾಕೆಂದರೆ ನನ್ನ ದೊಡ್ಡ ಮಗನಿಗೆ ನಾನೇ ಊಟ ಮಾಡಿಸ್ಬೇಕು, ಅವ್ನು ಯಾರ ಕೈಯಲ್ಲೂ ಊಟ ಮಾಡಲ್ಲ. ಈ ಥರ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾನೆ ಫ್ರೆಂಡ್ಸ್. ಸೊ ಹಾಗಾಗಿ ಇವಾಗ ಮಲಗಿದ್ದಾನೆ ನನ್ನ ಚಿಕ್ಕ ಮಗ. ಹಾಗಾಗಿ ಸ್ವಲ್ಪ ನಂದೇನು ದೊಡ್ಡ ಮಗಂದು ಏನು ಕೆಲಸ ಇರ್ತಲ್ಲ ಮುಗಿಸ್ಕೊಂಬಿಡೋಣ ಅಂತೇಳಿ ಅವನಿಗೆ ಸ್ವಲ್ಪ ಊಟನ ಮುಗಿಸ್ಬಿಟ್ಟು, ಹಾಗೆ ನನ್ನ ಇವತ್ತಿನ ರೂಟೀನ್ ಹೇಗಿರುತ್ತೆ, ಇವತ್ತಿನ ಒಂದು ಸಣ್ಣ ಟಿಪ್ಸ್ನ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಇದೇ ರೀತಿ ಡೈಲಿ ವ್ಲಾಗ್ಗಳನ್ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಹಾಗೆ ಇವಾಗ ಸಪೋರ್ಟ್ ಮಾಡ್ತಿರುವಂಥ ನನ್ನೆಲ್ಲ ಸಬ್ಸ್ಕ್ರೈಬರ್ಸ್ಗೂ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಅಂತ ತಿಳಿಸ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಾಗೆ ಫ್ರೆಂಡ್ಸ್ ಈಗ ನಾನು ಫ್ರೆಶ್ ಅಪ್ ಆಗಿ ಬಂದು ಮತ್ತೆ ನಾನು ನಿಮಗೆ ಸಿಗ್ತೇನೆ. ಹಾಗೆ ಫ್ರೆಂಡ್ಸ್ ಇನ್ನು ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತೇಳಿ ಅಮ್ಮ ಮೆಂತೆ ಚಟ್ನಿ ಯಾಕಮ್ಮ ಕರಿ ಚಟ್ನಿ ಇನ್ನು ಮೆಂತೆ ಚಟ್ನಿ, ಮೆಂತೆನ ನಾವು ತಿನ್ನೋದ್ರಿಂದ ಬ್ರೆಸ್ಟ್ ಮಿಲ್ಕ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಕೂಡ ನಾನು ಮುಗಿಸ್ಕೊಂಡೆ. ಹಾಗೆ ಇನ್ನು ಸ್ವಲ್ಪ ತಲೆನೂ ಬಾಸ್ತಾ ಇಲ್ಲ, ನಾನು ಜಸ್ಟ್ ಒಂದು ತುರ್ಗು ಹಾಕೊಂಡ್ಬಿಡೋಣ ಅಂತೇಳಿ ತುರ್ಗನ್ನ ಟೈಅಪ್ ಮಾಡ್ತಾ ಇದ್ದೀನಿ. ಕುಣಿಯೋದು ಆಡೋದನ್ನ ಮೊದಲು ನಿಲ್ಸಿ. ಇವಾಗ ಇಲ್ಲಿ ನೋಡಿ, ಬಂಟಿ ಗೆದ್ದಿರೋ ಖುಷಿನಲ್ಲಿ ನಾನು ನಾಟಿ ತುಪ್ಪ ಹಾಕಿ ಲಾಡು ಮಾಡಿದ್ದೀನಿ. ಅಮ್ಮ, ಕೇಕ್ ತಿಂದೆ ನಾನು ಹೊಟ್ಟೆ ತುಂಬೋಗಿದೆ. ಈ ಲಡ್ಡುನ ಚೀಕು ಕೊಟ್ಬಿಡಿ. ತಗೋ ಚೀಕು, ನಿನ್ನ ಈ ತಮ್ಮ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದಾನೆ. ತಗೋ ತಿನ್ನು. ಚೀಕು और बंटी ಮರಳಿದೆ ನಿಕ್ನಲ್ಲಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಹಾಗೆ ಫ್ರೆಂಡ್ಸ್ ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ನನ್ನ ಮಗನಿಗೆ ಊಟನ ಕೂಡ ಮುಗಿಸ್ಬಿಡ್ತೀನಿ. ಹಾಗೆ ಲಾಗ್ನ ಸಹ ಕಂಟಿನ್ಯೂ ಮಾಡ್ತೀನಿ. ಸೊ ಹಾಗೆ ಇನ್ನು ಈ ಎಂಥ ಜಾಕಾಯಿ ಅಂತಾರಲ್ಲ, ಈ ಜಾಕಾಯಿನ ನಾನು ಆಫ್ಟರ್ 2 months ಪಾಪು ಹುಟ್ಟಿದ 2 ತಿಂಗಳಾದಮೇಲೆ ನಾನು ಅದನ್ನು ಕೊಡ್ತಾ ಇರೋದು. ಸೊ ಒಬ್ಬೊಬ್ಬರು 3 month, ಅವರು 1 month ಮೇಲೂ ಸಹ ಕೊಡ್ತಾರೆ. ನಾನು ಯಾವ ರೀತಿ ಕೊಡ್ತೀನಿ ಅಂತೇಳಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಖಾರ ಬಾಣಂತಿ ಖಾರ ಪಾಪುಗೆ ಹಾಕೋದು ಇದೆಲ್ಲ ನಾನು 2 months ಮೇಲೇ ನಾನು ಮಾಡ್ತಾ ಇರೋದು ಅಮ್ಮ ಪಾಪುಗೆ. ಸೊ ಹಾಗೆ ಪಾಪು ಕೂಡ ಮಲಗಿದ್ದಾನೆ. ಇನ್ನು ಅವನಿಗೆ ಊಟನ ಮುಗಿಸ್ಕೊಂಡು ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀನಿ. ಬೂತಿಂದ ಮಗ್ನ ಬೂತಿಂದ ನಾನು ಬೂವ ತಿನ್ನಿಸಿದ್ನಾ? ಅಂಗನವಾಡಿಗೆ ಹೋಯ್ತೀಯಾ? ಏನದು, ಏನು ತಗೊತಾ ಇದೀಯಾ? ಯಾರದು ಕ್ಲಿಪ್ಪು? ಯಾರು ತಗೊಂಡ್ಬಂದಿರೋದು? ಹಾಗೆ ಫ್ರೆಂಡ್ಸ್ ಅವನು ಕೂಡ ಊಟ ಆಯಿತು. ಇನ್ನು ಪಾಪುಗಷ್ಟೇ ಇವಾಗ ಅವನಿಗೆ ಎಣ್ಣೆ ಹಚ್ಚಿ ಸ್ನಾನನ ಮುಗಿಸ್ಕೋಬೇಕು. ಸೊ ಅದಕ್ಕೆ ಅಮ್ಮ ಇವಾಗ ಕಿಚನಲ್ಲಿ ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಬಂದಿದ್ದಾರೆ.
ನಾನು ಅವತ್ತೇ ಶೇರ್ ಮಾಡಿದ್ದೀನಿ ನಾನು ಯಾವ ಎಣ್ಣೆನ ಪಾಪಗೆ ಮಸಾಜಿಗೆ ಬಳಸ್ತೀನಿ ಕೊಬ್ಬರಿ ಮತ್ತು ಬೆಳ್ಳುಳ್ಳಿ ಇವೆರಡನ್ನೇ ನಾವು ಪಾಪಗೆ ಬಳಸೋಂಥ ಎಣ್ಣೆ. ಸೊ ಇವಾಗ ಅಮ್ಮ ಬಿಸಿ ಮಾಡ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ಇವತ್ತಿನ ವಾತಾವರಣ ಒಂದು ಮಟ್ಟಿಗಿದೆ, ಮಳೆ ಏನು ಅಷ್ಟೊಂದಿಲ್ಲ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಮಳೆ ಬಂದೋಗಿತ್ತು ಅಷ್ಟೇ. ಇನ್ನು ನಮ್ಮಂಗಿನ ಮಳೆಗಾಲದಲ್ಲಿ ಜಾಸ್ತಿ ನಮ್ಮ ಬಾಣಂತ ಜೊತೆಗೆ ಇದು ಒಂದು ಕೆಲಸ ನಮಗೆ. ಗಿಡಗಳನ್ನ ನೆಡೋದು, ಯಾರ ಹತ್ರನಾದ್ರೂ ಒಳ್ಳೊಳ್ಳೆ ಗಿಡಗಳಿದ್ರೆ ಅವನ್ನೆಲ್ಲ ತೊಗೊಂಬರೋದು, ನೆಡೋದು, ಇದೇ ಕೆಲಸ ಅಮ್ಮಂದು. ಡೈಲಿ ಒಟ್ಟು ಕಾನ್ಸಂಟ್ರೇಷನ್ ಮಾಡೋದು ಜಾಸ್ತಿ ಗಿಡಗಳ ಬಗ್ಗೆನೇ. ಎಷ್ಟೊಂದು ಗಿಡನೆಲ್ಲ ನೆಟ್ಟಿದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ವಿಳ್ಯದೆಲೆ ಕಾಣಿಸ್ತಾ ಇದೆಯಲ್ಲ, ಸೊ ಇದು ಚೆನ್ನಾಗಿ ಇಲ್ಲಿ ಮೇಲಿಂದ ತಗೊ ಬಂದಿತ್ತು. ಬಟ್ ಅದು ಹಸು ತಿನ್ಕೊಂಡ್ಬಿಟ್ಟಿದೆ ನೋಡಿ. ಇಲ್ಲಿ ಮೇಲೆ ಬಳ್ಳಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ಆ್ಯಕ್ಚುಲಿ ಹಸು ತಿನ್ಕೊಂಡ್ಬಿಟ್ಟಿದೆ. ಚೆನ್ನಾಗಿತ್ತು ಫ್ರೆಂಡ್ಸ್. ಇವಾಗ ಕೆಳಗಡೆ ಸಣ್ಣ ಸಣ್ಣ ಎಲೆ ಅಷ್ಟೇ ಬಿಡ್ತಾ ಇದೆ, ಬಟ್ ಮೇಲ್ಗಡೆ ಸ್ವಲ್ಪ ಅಗಲವಾಗಿ ಬಿಡ್ತಾ ಇತ್ತು. ಆಮೇಲೆ ಇಲ್ಲಿ ಒಂದು ಬಿಟ್ಟರೆ ಇನ್ನು ಇಲ್ಲಿ ಈ ಹಲಸಿನ ಮರಕ್ಕೆ ಹಾಕಿದ್ದಾರೆ ವಿಳ್ಯದೆಲೆ. ಇಲ್ಲಿ ನೋಡಿ, ಈ ನಮ್ಮನೆ ಹಸುಗಳೇ ತಿನ್ಕೊಂಬಿಡೋದು ಜಾಸ್ತಿ. ಇನ್ನು ಗಿಡಗಳೆಲ್ಲ ಆಲ್ಮೋಸ್ಟ್ ಅಮ್ಮ ಆಗ್ತಾ ಇರುತ್ತೆ. ನಾನು ನನ್ನ ಹಿಂದಿನ ವ್ಲಾಗ್ಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ಮನೆ ಮುಂದೆ ಯಾವ್ಯಾವ ಥರ ಎಲ್ಲ ಗಿಡ ಎಲ್ಲ ಹಾಕಿದ್ದಾರೆ, ಯಾವ ಥರ ಎಲ್ಲ ಮರ ಇದೆ, ಮನೆ ಮುಂದೆ ಆಗಿರ್ಬೋದು, ಮನೆ ಹಿಂದೆ ಆಗಿರ್ಬೋದು, ಎಲ್ಲನೂ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸ್, ಇನ್ನು ಮನೆ ಮುಂದೆ ನಾನು ವೀಡಿಯೋ ಮಾಡೋಕ್ಕೆ ಹೋದರೆ ಮನೆ ಮುಂದೆ ಕಾಣಿಸೋದೆ ಬಟ್ಟೆಗಳು. ಹಾಗೆ ಇನ್ನು ಇವಾಗ ಬಾಣಂತಿ ಟೈಮ್ ಆಗಿರೋದ್ರಿಂದ ಪಾಪು ಬಟ್ಟೆನೂ ಕೂಡ ಜಾಸ್ತಿ ಇರುತ್ತೆ. ಅವನಿಗೆ ಹಾಕುವಂಥ ಬೆಡ್ ಆಗಿರ್ಬೋದು. ಮತ್ತು ನಾನು ಜಾಸ್ತಿ ಡಿಸ್ಪೋಸಲ್ ಡೈಪರು ನಾನು ಯೂಸ್ ಮಾಡ್ತಾಯಿಲ್ಲ. ಆಲ್ಮೋಸ್ಟ್ ಡಿಸ್ಪೋಸಲ್ ಡೈಪರ್ ಯೂಸ್ ಮಾಡಿದ್ರೆ ಪಾಪುನ ಇದು ಸ್ವಲ್ಪ ಸ್ಕಿನ್ನಲ್ಲಿ ಸ್ವಲ್ಪ ವೆಟ್ನೆಸ್ ಇರುತ್ತಲ್ಲ, ಅದು ಫುಲ್ ಡ್ರೈ ಆಗಿಬಿಡುತ್ತೆ. ಸೊ ನೀರಿನಂಶ ಕಮ್ಮಿ ಆಗುತ್ತೆ ಅನ್ನೋ ಪರ್ಪಸ್ಸಿಗೋಸ್ಕರ ನಾನು ಜಾಸ್ತಿ ಡಿಸ್ಪೋಸಲ್ ಡೈಪರ್ನ ಯೂಸ್ ಮಾಡ್ತಾಯಿಲ್ಲ. ಮಾಮೂಲಿ ಹಳೆ ಹಿಂದಿನ ಕಾಲದಲ್ಲಿ ಬಟ್ಟೆ ಪೀಸು, ಪಂಚೆ ಬಟ್ಟೆ ಆಗಿರ್ಬೋದು, ವೇಸ್ಟೇಜ್ ಬಟ್ಟೆಗಳನ್ನ ಕಟ್ ಮಾಡಿ ವಾಶ್ ಮಾಡಿ ಅವನ್ನ ಬಳಸ್ತಾರಲ್ಲ ಮಕ್ಕಳಿಗೆ, ಆ ಥರ ನಾನು ಬಳಸ್ಕೊಡ್ತಾ ಇದ್ದೀನಿ. ಸೊ ಆ ಡಿಸ್ಪೋಸಲ್ ಡೈಪರ್ನ ನಾನು ಯೂಸ್ ಮಾಡ್ತೀನಿ, ಅತಿಯಾಗಿ ಮಾಡೋದಿಲ್ಲ. ಒನ್ ಟೈಮ್ ನಾನು ಯೂಸ್ ಮಾಡ್ತಿದ್ದೀನಿ ಅಂದರೆ ಇನ್ನೊಂದು ಟೈಮಿಗೆ ನಾನು ಕ್ಲಾತನ್ನ ನಾನು ಬಳಸ್ಕೊಳ್ತಾ ಇದ್ದೀನಿ. ಸೊ ಇವಾಗೆಲ್ಲ ಕ್ಲಾತ್ ಡೈಪರ್ ಅಂತಲೇ ಬರ್ತಾ ಇದೆ. ನಾನು ಒಂದು ಕ್ಲಾತ್ ಡೈಪರ್ನು ಸಹ ಆರ್ಡರ್ ಮಾಡಿದ್ದೀನಿ ಫ್ರೆಂಡ್ಸ್. ಬಂದಿದ ತಕ್ಷಣ ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇನ್ನು ಡಿಸ್ಪೋಸಲ್ ಡೈಪರಲ್ಲಿ ಯೂಸ್ ಆ್ಯಂಡ್ ಥ್ರೋ ಡೈಪರ್ ಯೂಸ್ ಮಾಡ್ತೀವಲ್ಲ, ಅದರಲ್ಲಿ ಮತ್ತು ಜಾಸ್ತಿ ಮಕ್ಕಳಿಗೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಒಂದೊಂದು ಮಕ್ಕಳಿಗೆ ಅಡ್ಜಸ್ಟ್ ಆಗುತ್ತೆ, ಒಂದೊಂದು ಮಕ್ಕಳಿಗೆ ಅಡ್ಜಸ್ಟ್ ಆಗೋಲ್ಲ. ಇವಾಗ ನ್ಯೂ ಬಾರ್ನ್ ಬೇಬೀಸ್ ಆಗಿರೋದ್ರಿಂದ ನಾವು ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು. ಸೊ ದಟ್ ಹಾಗಾಗಿ ನಾನು ಆ ಥರ ಯೂಸ್ ಮಾಡ್ತಾ ಇದ್ದೀನಿ. ಎಣ್ಣೆ ನಮ್ಮ ಕೊತ ಅಂತೈತೆ. ಪಾಪನೇ ಬಿಡಿಸ್ಕ ಇಡು, ಕೆಳಗಡೆ ಇಡು, ಹುಷಾರಾಗಿ. ಹಂಗೆ ಕಾಸಿ ಹಾಕೋದು ನನ್ನ ಪಾಪುಗೆ ಮನ್ಕಣದಿದು ಇದನ್ನು ಮುಟ್ಟಿದ್ದೀನಿ. ಏನ್ ನೋಡ್ತಿದ್ಯಾ ಮಗ್ನೆ? ಮುಟ್ಬೇಡ ಮತ್ತೆ. ಬಿಸಿ ಐತೆ. ಬೊಬ್ಬು ಬರ್ತಿದ್ದೆ. ದೊಡ್ಡೋಳ್ ಮನೆ ಹಾಗೆ ಫ್ರೆಂಡ್ಸ್, ಇನ್ನು ನನ್ನ ಮಗ ಆಶೀರ್ವಾದ ಹೋಗಿದ್ದಾನೆ. ಸೊ ಹಾಗಾಗಿ ಆಮೇಲೆ ಸಹ ಹೋಗಿದ್ದಾರೆ. ಪಾಪುನ ನನ್ನ ಮಡ್ಡಲ್ಲೇ ಮಲಗಿಸ್ಬಿಟ್ಟು ಹೋಗಿದ್ದಾರೆ. ಸೊ ಅವನಿಗೆ ಸ್ವಲ್ಪ ಅರ್ಧ ಎಣ್ಣೆ ಕೂಡ ಆಗಿದೆ, ಯಾಕೆಂದರೆ ತಣ್ಣೀರು ಮುಟ್ಟೋಗಿಲ್ವಲ್ಲ, ಹಾಗಾಗಿ ಅಮ್ಮ ಹೋದ್ರು. ಹಾಗೆ ಫ್ರೆಂಡ್ಸ್, ಇನ್ನು ನನಗೆ ತಲೆ ನೋವ್ತಿದೆ, ಸ್ವಲ್ಪ ದಿವಸದಿಂದ ಅಂತಂದೆಲ್ಲ ಬಟ್ಟೆ ಕಟ್ಕೋಬೇಕು. ಸೊ ನಮ್ಮಮ್ಮನ ಹತ್ರ ಸ್ವಲ್ಪ ದಿವಸದಿಂದ ಬೈಸ್ಕೊತಾ ಇದ್ದೀನಿ. ಆ ವೀಡಿಯೋಸ್ ಮಾಡೋಕ್ಕೆ ಒಂದು ಟೈಮು ನಾನು ಇದು ಬಟ್ಟೆ ತೆಗ್ದುಬಿಡ್ತೀನಲ್ವ, ಸೊ ಆವಾಗ ನಮ್ಮಮ್ಮ ಮಕ್ಕು ಬೈತಾರೆ. ಸೊ ಹಾಗಾಗಿ ನನಗೆ ಆ್ಯಕ್ಚುಲಿ ಅವ್ರು ದೊಡ್ಡವ್ರು ಹೇಳೋದು ನಿಜನೇ. ಫಸ್ಟು ಬಾಣಂತಿಯಲ್ಲಿ ನಾನು ತಲೆ ಕಟ್ಕೊಳ್ದೆ ಸ್ವಲ್ಪ ಗಾಳಿ ಬಂದರೂ ಕೂಡ ನನಗೆ ತುಂಬಾ ತಲೆನೋವು ಬರ್ತಾಯಿತ್ತು. ಹಾಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಸಮ್ಟೈಮ್ಸ್ ನಾನು ಕಟ್ಕೊಂಡೇ ಇರ್ತೀನಿ, ಸಮ್ಟೈಮ್ಸ್ ವೀಡಿಯೋ ಆ ಥರ ಮಾಡುವಾಗ ನಾನು ತೆಗಿತೀನಿ. ಅಥವಾ ನಾನು ಫೇಸ್ ವಾಶು, ಸ್ನಾನ ಆ ಥರ ಇದ್ದಾಗ ಕ್ಲಾತ್ ಹಾಕ್ಬಿಡ್ತೀನಿ. ಮತ್ತು ತಲೆನೋವು ಕೂಡ ಜಾಸ್ತಿ ಆಗಿಬಿಟ್ಟೈತೆ ನನಗೆ. ಹಾಗಾಗಿ
ಅಮ್ಮ ಮತ್ತೆ ಬೈದ್ರು. ಸೊ ಹಾಗಾಗಿ ಅವ್ರು ಬೈದು ನಮ್ಮ ಸೇಫ್ಟಿಗೆ ಎಲ್ಲ ಸೊ ಮತ್ತೆ ಹೋಗಿ ನನ್ನ ತಲೆಗೆ ಬಟ್ಟೆನ ಕಟ್ಕೊಂಬಂದೆ. ಸ್ವಲ್ಪ ಚೆನ್ನಾಗಿ ಬಿಗಿಯಾಗಿ ಕಟ್ಕೋಬೇಕು ಫ್ರೆಂಡ್ಸ್. ನೀವು ನಾನು ಮಾಡಿದ ತಪ್ಪನ್ನೇ ನೀವು ಮಾಡೋಕ್ಕೆ ಹೋಗಬೇಡಿ. ನಾನು ಹಂಗೆ ಏನೋ ಹೇಳ್ತಾರಲ್ಲ ಬಿಡು ಅಂತೇಳಿ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ತಲೆಗೆ ಕಟ್ಟಿದ್ದೇನೆ ತುಂಬ ತೊಂದರೆನ ನಾನು ಅನುಭವಿಸಿದ್ದೀನಿ. ತಲೆನೋವು ಒಂದು ಸ್ವಲ್ಪ ಟ್ರಾವೆಲಿಂಗ್ ಮಾಡಿದ್ರೆ ಸ್ವಲ್ಪ ಗಾಳಿ ಏನಾದರೂ ನನಗೆ ತಲೆಗೆ ಆಗಲಿ ಕಿವಿ ಆಗಲಿ ತಾಕಿದ್ರೆ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತಾ ಇತ್ತು. ಸೊ ಹಾಗಾಗಿ ಯಾರ್ಯಾರೆಲ್ಲ ಪೋಸ್ಟ್ ಪ್ರೆಗ್ನೆನ್ಸಿ ಜರ್ನಿಲಿ ಇದ್ದೀರಾ, ಯಾರೆಲ್ಲ ಬಾಣಿದ್ರೆಲ್ಲ ಇದ್ದೀರಾ, ಖಂಡಿತ ನೀವು ತಲೆಗೆ ಯಾವಾಗಲೂ ಬಟ್ಟೆನ ಕಟ್ಕೊಳ್ಳಿ. ಇದು ನಿಮ್ಮ ಸೇಫ್ಟಿ. ದೊಡ್ಡವ್ರು ಅಷ್ಟೇ ಹೇಳಲ್ಲ, ನಾನು ಮಾಡಿದ ತಪ್ಪು ಯಾವತ್ತೂ ಖಂಡಿತ ಯಾರು ಮಾಡಬೇಡಿ. ಸೊ ಹಾಗಾಗಿ ಫ್ರೆಂಡ್ಸ್ ಮತ್ತೆ ಬಟ್ಟೆನ ಕಟ್ಕೊಂಡಿದ್ದೀನಿ. ಅಮ್ಮ ಬರೋವರೆಗೂ ನನ್ನ ಮಗ ಮಡ್ಲಲ್ಲೇ ಇದ್ದಾನೆ, ಇಲ್ಲೇ ಇದ್ದಾನೆ. ಸೊ ಚಡ್ಡಿ ಹಾಕ್ತೀನಿ ಬಾ ಮಗ್ನೆ, ಬಾಡಿ 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 ನೀನ್ ಹಾಕೋಬೋದಲ್ವಾ? ಬಾಡಿ ನಿನಗೆ ಬರುತ್ತೆ ಹಾಕೊಳಕ್ಕೆ? ಬಾಡಿ ಬಾಡಿ ಬರಲ್ವಾ? ಎಷ್ಟು ವರ್ಷ ನಿನಗೆ? 10 ವರ್ಷ ಆಗಿ ಚಡ್ಡಿ ಹಾಕೊಳಕ್ ಬರಲ್ವಾ? 10 ವರ್ಷ. ಯಪ್ಪ ತಾ ಮಗನೆ. ಫ್ರೆಂಡ್ಸ್, ಇನ್ನು ನನ್ನ ಫೇಸಲ್ಲಿ ಜಾಸ್ತಿ ಐಬ್ರೋಸ್ ಕೂಡ ಕಾಣಿಸ್ತಾ ಇದೆ, ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಬಟ್ ಈ ಬಾಣಂತಿ ಟೈಮಲ್ಲಿ ಐಬ್ರೋನೆಲ್ಲ ಮಾಡ್ಕೋಬಾರ್ದು ಅಂತ ದೊಡ್ಡವ್ರು ಹೇಳ್ತಾ ಇರ್ತಾರೆ. ಸೊ ನಮ್ಮಮ್ಮ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಮ್ಮ, ಯಾಕೆ ಐಬ್ರೋನ ಮಾಡ್ಕೋಬಾರ್ದು ಬಾಣಂತಿ ಟೈಮಲ್ಲಿ? ಅದು ನರಕ್ಕೆಲ್ಲ ತಲೆ ಕಲೆಕ್ಷನ್ ಅಲ್ಲ, ಹಂಗಾಗಿ ತಗೋಬಾರ್ದು, ತಲೆನೋವು ಬರುತ್ತೆ ಅಂತ. ಹಾಗೆ ಫ್ರೆಂಡ್ಸ್, ಇನ್ನು ಈ ಬಾಣಂತಿ ಟೈಮಲ್ಲಿ ಐಬ್ರೋ ಮಾಡ್ಬೋದು. ಎಷ್ಟೋ ಜನ ಮಾಡ್ಕೊಳ್ತಾರೆ. ಬಟ್ ಅಟ್ಲೀಸ್ಟ್ ಒಂದು 3 months, ಅಟ್ಲೀಸ್ಟ್ ಒಂದು 3-4 month ಆದರೂ ಇರಬೇಕು. ಯಾಕೆಂದರೆ ಬಾಣಂತಿ ಟೈಮಲ್ಲಿ ತಲೆನೋವು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಐಬ್ರೋ ಮಾಡಿಸ್ಕೋಬಾರ್ದು ಅಂತ ಹೇಳ್ತಾರೆ. ಇನ್ನು ಹೇರ್ ಕಟ್ನ ಮಾಡಿಸ್ಕೋಬೋದು ಆರಾಮ್ಸೆಯಾಗಿ. ಅಮ್ಮ, ತಲೆ ಕೂದಲು ಕಟ್ ಮಾಡ್ಕೋಬೋದಲ್ಲ? ಒಟ್ಟು ನೋವು ಆಗ್ಬಾರ್ದು. ಹಾಗೆ ಫ್ರೆಂಡ್ಸ್, ಇನ್ನು ತಲೆ ಕೂದಲು ಆರಾಮ್ಸೆ ಕಟ್ ಮಾಡ್ಕೋಬೋದು. ಯಾಕೆಂದರೆ ಆಫ್ಟರ್ 3 month ನಮಗೆ ಏರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ತಲೆ ಕೂದಲನ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳೋದ್ರಿಂದ ತಲೆ ಕೂದಲು ಸಹ ಉದುರೋದು ಕಮ್ಮಿ ಆಗುತ್ತೆ. ಸೊ ಆ ಪರ್ಪಸ್ಸಿಗೆ ನೀವು ತಲೆ ಕೂದಲನ್ನ ಕಟ್ ಮಾಡಿಸ್ಕೋಬೋದು. ಐಬ್ರೋಸ್ ಮಾತ್ರ ತಲೆನೋವು ಬಂದುಬಿಟ್ರೆ, ಸ್ವಲ್ಪ ತಲೆನೋವು ಬಂದರೆ ಟ್ಯಾಬ್ಲೆಟ್ ಸಿಗ್ಬೋದು. ಬಟ್ ಇಂಥ ಟೈಮಲ್ಲಿ ನಾವು ಟ್ಯಾಬ್ಲೆಟ್ ತೊಗೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಯಾಕೆ ಬೇಬಿಗೆ ನಾವು ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ತಾ ಇರ್ತೀವಿ, ಬಾಣಂತಿ ಟ್ಯಾಬ್ಲೆಟ್ ಕೂಡ ಸಿಗ್ತವೆ. ಆದಷ್ಟು ನಾವು ಟ್ಯಾಬ್ಲೆಟ್ನ ತಗೊಳ್ಳದೇ ಇರೋ ಥರ ಹುಷಾರಾಗಿರೋದು ಒಳ್ಳೆಯದು. ಸೊ ಹಾಗಾಗಿ ಈ ಟೈಮಲ್ಲಿ ಐಬ್ರೋ ಮಾಡಿಸ್ಬಾರ್ದು ಅಂತೇಳಿ ನಾನು ಮಾಡಿಸಿಲ್ಲ. ಹಾಗಾಗಿ ಫ್ರೆಂಡ್ಸ್, ಇನ್ನು ಐಬ್ರೋಸ್ ನೋಡಿ, ಈ ಪರ್ಪಸ್ಸಿಗೋಸ್ಕರ ಐಬ್ರೋಸ್ ಮಾಡಿಸ್ಬಾರ್ದು ಬಾಣಂತಿಯರು. ಸೊ ಹಾಗೆ ಫ್ರೆಂಡ್ಸ್, ಇನ್ನು ಪಾಪಗೆ ಸ್ನಾನನ ಮುಗಿಸ್ಕೊಂಡು ಇನ್ನು ಲಾಗ್ನ ಸಹ ಕಂಟಿನ್ಯೂ ಮಾಡ್ತೀನಿ. ಎಣ್ಣೆ ತಣ್ಣಗೋದ್ರೆ ಇನ್ನೇನು ಕಚ್ಬೇಕು? ನನ್ನ ಹತ್ರ ಒಳ್ಳೆಯವಳಾಗಿರೋ ಒಂದು ಅವಳ ಆಟ. ನಾನು ಮೋಸ ಮಾಡಿದ್ಮೇಲೆ ಹೇಗ್ ಬಿಟ್ಬಿಡ್ತೀನಿ? ನಾನು ಸೊಸೆ ಸವಾಸ ಕೊಡ್ತೀನಿ. ಬಿಸಿ ಬಿಸಿದು ಬಿಡು. ಫ್ರೆಂಡ್ಸ್, ಇನ್ನು ಫೈನಲಿ ಪಾಪುಗೆ ಸ್ನಾನ ಕೂಡ ಮುಗೀತು. ಸೊ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ನಾನು ಕೂಡ ಸ್ವಲ್ಪ ಹೆಡ್ಡೇಕ್ ಇರೋದ್ರಿಂದ. ಹಾಗೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾವ ರೀತಿ ವೀಡಿಯೋಗಳು ನಿಮಗೆ ಬೇಕು ಅಂತ ತಿಳಿಸಿ, ನನಗೆ ಇಷ್ಟ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ಲಾಗ್ ನಿಮಗೆ. ಅಲ್ಲಿವರೆಗೂ ನಿಮಗೆ ಟಾಟಾ, ಬಾಯ್.